ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಈ ವಿಡಿಯೋದಲ್ಲಿ ನಮ್ಮ ಮನೆ ಓಪನಿಂಗ್ ಪೂಜೆ ಯಾವ ರೀತಿ ಮಾಡಿದ್ದು ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊತಿದ್ದೀನಿ. ಹೋಪ್ ಯು ಆಲ್ ಲೈಕ್ ದಿಸ್ ವಿಡಿಯೋ. ಫುಲ್ ವಿಡಿಯೋನ ನೋಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸೊ ಫೈನಲಿ ನಮ್ಮ ಮನೆ ರೆಡಿಯಾಗಿ ಪೂಜೆ ಮಾಡೋ ಸ್ಟೇಜಿಗೆ ಬಂದು ನಿಂತಿದೆ. ನನಗೊಂದು ಆಸೆ ಇತ್ತು, ನಮ್ಮ ಮನೆ ಕಟ್ಸಿದ್ರೆ ನಾನು ಇದೇ ಥರ ಕಟ್ಟಿಸ್ಬೇಕು ಅಂಥೇಳಿ. ಯಾವಾಗ ನಾನು BRCಗೆ ಜಾಯ್ನ್ ಆದ್ನೋ ಅವತ್ತೇ ನಮ್ಮ ಮನೇನ ಪ್ಲ್ಯಾನ್ ಮಾಡಿದ್ದೆ. ಸೊ ಆಫ್ಟರ್ ಕಂಪ್ಲೀಟಿಂಗ್ BRC ವಿ ಹ್ಯಾವ್ ಇಂಪ್ಲಿಮೆಂಟೆಡ್ ದಟ್ ಸೇಮ್ ಪ್ಲಾನ್. ಪೂಜೆ ಹಿಂದಿನ ದಿನದ ಪ್ರಿಪ್ರೇಷನ್ ಇದು. ಸೊ ಆಲ್ಮೋಸ್ಟ್ ಎಲ್ಲನೂ ರಾತ್ರಿನೇ ಮುಗಿಸ್ಬೇಕು ಅಂತ ಹೇಳಿ ಪ್ಲ್ಯಾನ್ ಮಾಡಿದ್ವಿ. ಯಾಕಂದರೆ ಮಾರ್ನಿಂಗ್ ಪೂಜೆ ಇದ್ದಿದ್ದರಿಂದ ಎಲ್ಲನೂ ಮುಗಿಸಿದ್ರೆ ಇಟ್ ವಿಲ್ ಬಿ ಈಸಿ ಅಂತ. ಸೊ ಎಸ್, ದಿಸ್ ಈಸ್ ಆರ್ ಪೂಜಾ ಪ್ರಿಪ್ರೇಷನ್. ಪ್ರತಿಯೊಂದು ರೂಮಲ್ಲೂ ವಿ ಹ್ಯಾಡ್ ಅ ಪೂಜಾ. ಸೊ ಪ್ರತಿಯೊಂದು ರೂಮಲ್ಲಿ ಈ ಪೂಜೆ ಹಾಕಿಸ್ಬೇಕು ಅಂತ ಪ್ಲ್ಯಾನ್ ಮಾಡಿದ್ವಿ. ಸೊ ಅದರಂಗೆ ಎಲ್ಲನೂ ಪ್ರಿಪ್ರೇಷನ್ ಮಾಡ್ತಿದ್ವಿ. ನವಗ್ರಹ ಪೂಜೆ ಆಗಿರ್ಬೋದು, ಹೋಮ ಆಗಿರ್ಬೋದು, ವಾಸ್ತು ಶಾಂತಿ ಪೂಜೆ ಆಗಿರ್ಬೋದು. ಸೊ ಇದನ್ನು ನೀವು ಸ್ವಾಮೀಜಿಗಳಿಗೆ ಕೇಳಿದರೆ ಅವ್ರು ನಿಮಗೆ ಸಜೆಸ್ಟ್ ಮಾಡ್ತಾರೆ ಯಾವ್ಯಾವ ಪೂಜೆ ಮಾಡಿಸ್ಬೇಕು ಅಂತ ಹೇಳಿ. ಸೊ ಅದಕ್ಕೆಲ್ಲ ಮೆಟೀರಿಯಲ್ಸು ಅವರೇ ಆಲ್ಮೋಸ್ಟ್ ತೊಗೊಂಡು ಬರ್ತಾರೆ. ಏನೇನು ಇರಲ್ವೋ ಅದನ್ನು ಅವರು ನಮಗೆ ಲಿಸ್ಟ್ ಕೊಟ್ಟಿರ್ತಾರೆ. ಸೊ ಅದನ್ನು ಪ್ರಿಪ್ರೇಷನ್ ಮಾಡಿಕೊಂಡ್ರೆ ಸಾಕು. ಸ್ವಾಮೀಜಿಗಳು ದೇವ್ರು ಕೂರಿಸೋದು ಪ್ರಿಪ್ರೇಷನ್ ಮಾಡ್ತಿದ್ರೆ ನಾವು ಮಿಕ್ಕಿದ್ದೆಲ್ಲ ರೆಡಿ ಮಾಡ್ಕೊತಿದ್ವಿ. ಸೊ ನವಗ್ರಹ ಪೂಜೆಗೆ ರಂಗೋಲಿ ಹಾಕಬೇಕು, ಬೇರೆ ಎಲ್ಲ ಪೂಜೆಗೂ ರಂಗೋಲಿ ಬೇಕಾಗತ್ತೆ. ಸೊ ಅದನ್ನು ನಾವು ರೆಡಿ ಮಾಡ್ಕೊತಿದ್ವಿ ಎಲ್ಲರೂ ಕೂಡಿ. ಮನೆ ನಮ್ಮದು ಅನ್ನೋದು ಒಂದು ಸೈಡ್ ಆದರೆ, ಇನ್ನೊಂದು ಸೈಡ್ ದಿಸ್ ಈಸ್ ಮೈ ಫಸ್ಟ್ ಪ್ರಾಜೆಕ್ಟ್. ಸೊ ನನಗೆ ಇನ್ನೊಂದೇನು ಭಯ ಇತ್ತು ಅಂತಂದರೆ, ಎಲ್ಲರೂ ಬಂದವರು ಏನಂತಾರೆ, ಮನೆ ಯಾವ ರೀತಿ ಇದೆ ಅಂತ ಹೇಳ್ತಾರೆ ಅಂತ ಹೆದರಿಕೆ. ಬಟ್ ಗಾಡ್ ಗ್ರೇಸ್, ನನಗೆ ಎಲ್ಲರೂ ಬಂದವರು ತುಂಬ ಅಂದರೆ ತುಂಬ ಚೆನ್ನಾಗಿದೆ ಮನೆ ಪ್ಲಾನ್, ಯಾರು ಕಟ್ಸಿದ್ದು, ಯಾರು ಮಾಡಿದ್ದು ಅಂತ ಕೇಳಿದರು. ದಿಸ್ ಈಸ್ ಲೈಕ್ ಹೇಳೋಕ್ಕಾಗಲ್ಲ ಆ ಖುಷಿನ ನನಗೆ. ಸೊ ಅಷ್ಟು ಖುಷಿ ಆಯಿತು. ರಾತ್ರಿ ಎಲ್ಲ ಮುಗಿಸಿ ಮಲ್ಕೋ ಅಷ್ಟೊತ್ತಿಗೆ 3 o'clock ಆಗಿತ್ತು. ಸೊ ಮಾರ್ನಿಂಗ್ ಬೇಗ ಎದ್ದು ರಂಗೋಲಿನೂ ಹಾಕಬೇಕಾಗಿತ್ತು. ಸೊ ಅದಕ್ಕೋಸ್ಕರ ರಾತ್ರಿ ಮಲ್ಕೊಂಡು ಬೆಳಗ್ಗೆ ಎದ್ದು ಐ ಸ್ಟಾರ್ಟೆಡ್ ಪುಟ್ಟಿಂಗ್ ರಂಗೋಲಿ. ಸೊ ರಂಗೋಲಿ ಎಲ್ಲ ಹಾಕಿದ್ಮೇಲೆ ವಿ ವೆಂಟ್ ಟು ಗೆಟ್ ರೆಡಿ. ಸೊ ಅಷ್ಟೊಂದು ಟೈಮ್ ಸಿಗಲಿಲ್ಲ ರೆಡಿ ಆಗೋಕ್ಕೆ, ಬಟ್ ವಿ ಸ್ಟಿಲ್ ಮ್ಯಾನೇಜ್ ಟು ಗೆಟ್ ರೆಡಿ ಅಷ್ಟೇ. ಮನೆ ಎಲ್ಲ ಡೆಕೋರೇಷನ್ ಎಲ್ಲ ಆದಮೇಲೆ ನಿಜ ಇದು ನಮ್ಮ ಮನೆನ ಅಂತ ಅನಿಸ್ತಿತ್ತು. ಅಷ್ಟು ಚೆನ್ನಾಗಿ ಕಾಣಿಸ್ತಿತ್ತು, ನಮ್ಮ ದೃಷ್ಟಿನೇ ತಾಕಬಾರ್ದು. ಸೊ ಆ ರೀತಿ ಕಾಣಿಸ್ತಿದೆ. ಸೊ ಇಟ್ ವಾಸ್ ವೆರಿ ಹ್ಯಾಪಿ ಮೂಮೆಂಟ್ ಅಂತಲೇ ಹೇಳ್ಬೋದು. ಸೊ ಎಸ್, ಎಲ್ಲ ಆದಮೇಲೆ ವಿ ಗಾಟ್ ರೆಡಿ. ಅದಾದಮೇಲೆ ಪೂಜೆ ಸ್ಟಾರ್ಟ್ ಆಗುತ್ತೆ. ಎಲ್ಲ ಪ್ರಿಪ್ರೇಷನ್ ಆದಮೇಲೆ ನಾವು ಫಸ್ಟ್ ಪೂಜೆ ಮಾಡೋದು ಮುತ್ತೈದೆಯರ ಪೂಜೆ. ಸೊ ಅದಾದಮೇಲೆ ಆಕಳ ಪೂಜೆನೂ ಮಾಡ್ತೀವಿ. ಸೊ ಆಕಳನ್ನ ಪೂಜೆ ಮಾಡಿ ಮನೆ ಒಳಗಡೆ ಕರ್ಕೊಂಡು ಹೋಗ್ತಾರೆ. ನಮ್ಮ ಮನೆ ಸೆಕೆಂಡ್ ಫ್ಲೋರಲ್ಲಿ ಇದ್ದಿದ್ದರಿಂದ ಆಕಳನ್ನ ಮೇಲ್ಗಡೆ ಕರ್ಕೊಂಡು ಹೋಗೋಕ್ಕಾಗಲಿಲ್ಲ. ಸೊ ವಿ ಹ್ಯಾಡ್ ಗ್ರೌಂಡ್ ಫ್ಲೋರ್ ಹೌಸ್. ಸೊ ಅಲ್ಲೇ ಕರ್ಕೊಂಡು ಹೋದ್ವಿ.
ತುಂಬ ಜನ ಇದೆಲ್ಲದರಲ್ಲಿ ಬಿಲೀವ್ ಮಾಡ್ತಾರೆ, ತುಂಬ ಜನ ಮಾಡೋದಿಲ್ಲ. ಸೊ ಇಟ್ಸ್ ಡಿಪೆಂಡ್, ಅವ್ರವ್ರ ನಂಬಿಕೆ, ಅವ್ರವ್ರ ಇಷ್ಟ ಇದೆಲ್ಲ. ಸೊ ಐ ಬಿಲೀವ್ ಇನ್ ಗಾಡ್, ಐ ಬಿಲೀವ್ ಇನ್ ಸ್ಪಿರಿಚುವಾಲಿಟಿ. ಅದಕ್ಕೋಸ್ಕರ ಐ ಮೇಕ್ ಆಲ್ ದ ಪ್ರೊಸೆಸ್. ಏನೇನು ಪ್ರೊಸೆಸ್ ಇರುತ್ತೋ ಪೂಜೆ ಮಾಡೋಕ್ಕೆ ಅದನ್ನೆಲ್ಲ ಫಾಲೋ ಮಾಡ್ತೀನಿ. ಸೊ ಎಲ್ಲರೂ ಬಂದಮೇಲೆ ಅವ್ರವ್ರ ಕಳಶನ ತೊಗೊಂಡೋಗಿ ಕಿಚನ್ ಕಟ್ಟೆ ಮೇಲೆ ಇಡಬೇಕು. ಸೊ ಅಲ್ಲಿನೂ ಹೋದ್ಮೇಲೆ ಪೂಜೆ ಮಾಡ್ತಾರೆ ಮತ್ತೊಮ್ಮೆ. ನಮ್ಮ ಸೈಡೆಲ್ಲ ಆಲ್ಮೋಸ್ಟ್ ಮುತ್ತೈದೆಯರು ಬಂದಮೇಲೆ ಅವ್ರಿಗೆ ಊಟ ಮಾಡಿಸಿ ಅವ್ರಿಗೆ ಉಡಿ ತುಂಬಿ ಕಳಿಸೋ ಶಾಸ್ತ್ರ ಇರುತ್ತೆ. ಸೊ ಅದಕ್ಕೆ ನಾನೆಲ್ಲ ಪ್ರಿಪ್ರೇಷನ್ ಮಾಡ್ಕೊತಿದ್ದೆ. ಆಲ್ಮೋಸ್ಟ್ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೆ, ಬಟ್ ಸೆಟ್ ಮಾಡ್ಕೊಳ್ಳೋದು ಬಾಕಿ ಇತ್ತು. ಸೊ ಅದನ್ನೆಲ್ಲ ರೆಡಿ ಮಾಡಿಕೊಂಡು ಸೆಟ್ ಮಾಡ್ಕೊಂಡು ಅವ್ರಿಗೆ ಕೊಟ್ಟೆ. ಸೊ ಅದಾದಮೇಲೆ ಪೂಜೆಗೆ ಮತ್ತೆ ಹೋಗಿ ಕೂತ್ಕೊಂಡೆ. ಸೊ ಎಲ್ಲರೂ ಒಂದೊಂದು ರೂಮಲ್ಲಿ ಒಂದೊಂದು ಪೂಜೆ ಮಾಡ್ತಿದ್ರು. ಸೊ ಆ ಪೂಜೆ ಟೈಮಲ್ಲಿ ಎಲ್ಲೂ ಶೂಟ್ ಮಾಡ್ಕೊಳಕ್ಕಾಗಲಿಲ್ಲ ಅಷ್ಟೊಂದು, ಬಟ್ ಐ ಟ್ರೈ ಟು ಮ್ಯಾನೇಜ್, ಎಷ್ಟಾಗುತ್ತೋ ಅಷ್ಟು ಶೂಟ್ ಮಾಡೋಕ್ಕೆ. ಒಂದು ಸ್ವಲ್ಪ ಪೂಜೆ ಎಲ್ಲ ಆದಮೇಲೆ ತೋರಣ ಕಟ್ಟೋ ಶಾಸ್ತ್ರ ಇತ್ತು. ಸೊ ಅದನ್ನೆಲ್ಲ ಮುಗಿಸ್ಕೊಂಡು ನೆಕ್ಸ್ಟ್ ನಾವು ಹಾಲು ಉಗ್ಸೋ ಶಾಸ್ತ್ರನ ಮಾಡ್ಕೊಂಡ್ವಿ. ಸೊ ಹಾಲು ಉಗ್ಸೋ ಶಾಸ್ತ್ರ ಆದಮೇಲೆ ಹೋಮನ ಮಾಡಬೇಕಾಗಿತ್ತು. ಸೊ ಎಲ್ಲ ಪೂಜೆನೂ ಆಲ್ಮೋಸ್ಟ್ ಎಲ್ಲ ಆಗಿತ್ತು, ಓನ್ಲಿ ಲೆಫ್ಟ್ ವಾಸ್ ಹೋಮ. ಸೊ ಅದನ್ನು ಎಂಡಿಗೆ ಮಾಡ್ತಾರೆ. ಸೊ 12 ಗಂಟೆ ಒಳಗಡೆನೆ ಮುಗಿಸ್ಬೇಕು ಅಂತ ಇತ್ತು, ಯಾಕಂತಂದರೆ ತಂಪೊತ್ತಲ್ಲಿ ಮುಗಿಸಿದ್ರೆ ಇಟ್ ವಿಲ್ ಬಿ ಬೆಟರ್ ಅಂತ. ಇದ್ರ ಮೇಲೆ ವಾಯ್ಸ್ ಓವರ್ ಕೊಡೋಕ್ಕೆ ನನಗೆ ಇಷ್ಟ ಇಲ್ಲ, ಯಾಕಂತಂದರೆ ಮೂಮೆಂಟ್ನ ಮಿಸ್ ಮಾಡ್ಕೊತೀನಿ. ಸೊ ನೀವು ಫುಲ್ ವಿಡಿಯೋನ ನೋಡಿ ಮೂಮೆಂಟ್ನ ಎಂಜಾಯ್ ಮಾಡಿ.
this is all about our house warming ಪೂಜಾ. ಹೋಪ್ ಯು ಲೈಕ್ ದಿಸ್ ವಿಡಿಯೋ. ಫುಲ್ ವಿಡಿಯೋ ನೋಡಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡೋದನ್ನು ಮರಿಬೇಡಿ. ಬಾಯ್.